ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕಾಗಿತ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಆಫ್ಟರ್ 6-7 ಇಯರ್ಸ್ ಆದಮೇಲೆ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ಸೊ ನಿಮಗೂ ಎಲ್ಲರಿಗೂ ತೋರಿಸ್ತೀನಿ ನಾನು ಮೀಟ್ ಮಾಡ್ತಾರೋ ನನ್ನ ಫ್ರೆಂಡ್ನ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತಿನ ಡೇ ಹೇಗೆ ಸ್ಪೆಂಡ್ ಮಾಡ್ತೀವಿ ಏನೋ ಅಂತ. ಇದು ನನ್ನ ಔಟ್ಫಿಟ್. ನಾವಿಬ್ರು ಹೋಗ್ತಾ ಇದೀವಿ ನನ್ನ ಫ್ರೆಂಡ್ ಮೀಟ್ ಮಾಡೋದಕ್ಕೆ. ಸೊ ಏನಕ್ಕೆ ಏನು ಅಂತ ನಿಮ್ಗೆ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್. ವಿ ಆರ್ ಟ್ರಾವೆಲಿಂಗ್ ಬೈ ಆಟೋ. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಇವ್ರನ್ನೇ ಮೀಟ್ ಮಾಡಕ್ ಬಂದಿರೋದು. ಶಾಕ್ ಅಲ್ಲಿ ಓಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಸರಿ, ನಾವ್ ಇವಾಗ ಓಡ್ತಾ ಇದೀವಿ. ಬಾಯ್ ಬಾಯ್. ನೀನು ಬಾಯ್ರಾ, ನೀನು ನನ್ನ ಜೊತೆ ಓಡ್ತಾ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವಿಲ್ಲಿ ಮಳೆಯಲ್ಲಿ ಸ್ಟಕ್ ಆಗಿದ್ದೀವಿ. ಹೆವಿ ಮಳೆ ಬರ್ತಿದೆ, ಟ್ರಾಫಿಕ್ ಆಗಿದೆ. ಸೊ ನಾವು ಹೋಗೋಷ್ಟರಲ್ಲಿ ಒಂದು 7 o'clock ಆಗ್ಬೋದು. ಏನು ಹೇಳು, ಏನಾದರೂ ಹೇಳು. ಮಳೆಯಲ್ಲಿ ಸಿಕ್ಕೊಂಡಿದ್ದೀವಿ. ಫ್ರೆಂಡ್ನ ಮೀಟ್ ಮಾಡಿಬಿಟ್ಟು ಬಂದ್ವಿ. ಸೊ ನನ್ನ ಫ್ರೆಂಡ್ನ ಇವಳು ಕೂಡ ಪರಿಚಯ ಮಾಡಿಕೊಂಡು. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇಷ್ಟ ಆಗೋದು ತುಂಬ ಖುಷಿ ಆಯಿತು ಮೀಟ್ ಮಾಡಿದ್ದವರೆಲ್ಲ. ತುಂಬ ಒಳ್ಳೆ ಹುಡುಗಿ ಅಂತ ಅನಿಸ್ತು. ತುಂಬ ಜೆನ್ಯೂನ್ ಆ್ಯಂಡ್ ಇನ್ನೋಸೆಂಟ್ ಅಂತ ಅನಿಸ್ತು ನನಗೆ ಅವರು. ಮೀಟ್ ಮಾಡ್ಕೊಂಡೆಲ್ಲ ಬರಬೇಕಾದ್ರೆ ನಾವಂತೂ ಸ್ಟಕ್ ಆದ್ವಿ ಮಳೆಯಲ್ಲಿ. ಎಷ್ಟು ಮಳೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಮಳೆ. ನೀವು ವೀಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ. ಅಷ್ಟು ನೀರಾಗಿತ್ತು. ಯಲಹಂಕ ಅಂತ ಗೊತ್ತಾಗ್ತಿದೆಯಾ, ಆ ಥರ ಇತ್ತು. ಈ ನೀರಲ್ಲಿ ಏನಾದರೂ ಒಂದು ಗಾಡಿಯಲ್ಲಿ ಹೋಗ್ಬಿಟ್ರೆ ಹಳ್ಳಗಿಲ್ಲ ಇದ್ದರೆ ಒಳಗಡೆ ಹೋಗ್ಬಿಡ್ತೀವಿ ಅನಿಸುತ್ತೆ. ಆ ಥರ ಇತ್ತು. ನನಗಂತೂ ಫುಲ್ ಭಯ ಆಗ್ತಿತ್ತು ಇದು ನೋಡಿ. ತುಂಬ ಭಯ ಆಯಿತು. ಯಾಕಾದರೂ ಓದ್ಬೋ ಅಂತ ಅನಿಸ್ಬಿಟ್ಟು. ಬಟ್ ಏನಂದರೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಅದು ಇದಕ್ಕೆ ಏನು ಅಂತ ಅನಿಸಿಲ್ಲ. ಆರಾಮಾಗಿ ಏನೋ ಒಂದು ಮ್ಯಾನೇಜ್ ಬಟ್ ತುಂಬ ಬ್ಯಾಡ್ ಸಿಚುವೇಶನ್ ಮಳೆ ಅಚ್ಚನೆ ಹೊರಡಬಾರ್ದು ಅಂತ ಅನಿಸ್ಬಿಡ್ತು. ಇನ್ನು ಯಾವತ್ತೂ ಹೊರಡೋದು ಇಲ್ಲ ಕೂಡ. ಈಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಯಾರೋ ಮಣ್ಣನ್ನು ಒಳಗೊಚ್ಚ ಏನಾಗುತ್ತೋ ನಿಂತು ಗೊತ್ತು. ಯಲಹಂಕ ಪರಿಸ್ಥಿತಿ ಹಿಂಗಾಗಿದೆ. ಫುಲ್ಲು ನೀರು 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 ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಹೋಗೋಕ್ಕೆ ಜಾಗ ಇಲ್ಲ ಅಂದರೆ ಅಲ್ಲೇ ಬಂದು ಕಾಣ್ತಾ ಇದೆ. ಯಾರವನು ಚಿಕ್ಕಳು ನನ್ನ ಮಗ ನೋಡು, ಬೇಕಂತ ಮಾಡ್ಕೊಂಡು ಹೋಗೋ ಥರ ಇದೆ ಅದು. ಅವನ ಮೇಲೆ ನಾವೇನೋ ಅವನ ಮೇಲೆ ಹತ್ರ ಹೋಗ್ಬಿಟ್ರೆ ಅವ್ನು ಬಿಡಲ್ಲ. ಒಳ್ಳೆ ಯಾವುದೋ ಬೀಚ್ಗೋ ಕೆರೆಗೋ ಹೋಗೋದಂಗೆ ಇತ್ತಲ್ಲ ಮಚ್ಚ. ಹೊಳೆ ಹರಿದಂಗೆ ಹರಿತಾ ಇದೆ ನೀರು ರೋಡಲ್ಲೇ.
ಒಂದು ಸೈಡ್ ಫುಲ್ ನೀರು, ಒಂದು ಸೈಡ್ ನೀರಿಲ್ಲ. ಡೌನ್ಗಿರೋದ್ ಕಡೆ ಅಲ್ವಾ. ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಸೊ ನಾವು ಮನೆಗೆ ಬರಬೇಕಾದ್ರೆ ತುಂಬ ಮಳೆಯಲ್ಲಿ ಸಿಕ್ಕಾಕೊಂಡು ಯಲಹಂಕದಲ್ಲಿ. ಇವಾಗ ತುಂಬ ಹೊಟ್ಟೆ ಹಸಿವಾಗ್ತೈತೆ ಅಂತ ಸೊ ನಾವು ಮನೆಗೆ ರೀಚ್ ಆಗೋಕ್ಕೂ ಮುಂಚೆನೇ ಹಿಂದೆ ಸ್ಟಾಪಲ್ಲೇ ಇಳ್ಕೊಂಡು ನೀವು ಅಂಗಲ್ ಕಿಚನ್ ಬಂದು ಫಸ್ಟು ಊಟ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲೇ ಬಂದು ಸ್ಟಾಪ್ ಆಗಿದ್ದೀವಿ. ಸೊ ಹೀಗಿದೆ ನಮ್ಮ ಸಿಚುವೇಶನ್. ಪ್ಲೇಟ್ ಕೊಟ್ಟಿದ್ದಾರೆ, ಊಟ ಕೊಟ್ಟಿಲ್ಲ ಇನ್ನು. ಸೊ ವೈಟಿಂಗ್ ಫಾರ್ ದ ಫುಡ್. ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಅವ್ರು ಕೊಟ್ಟಿದ್ದು ಸ್ಟಾರ್ಟರ್ಸ್ನ ಫಸ್ಟು ಇಬ್ಬರೂ ಬೇಗ ಬೇಗ ತಿನ್ಕೊತಾ ಇದ್ದೀವಿ. ಫಸ್ಟು ಹೊಟ್ಟೆ ಹಸಿವಾಗಿತ್ತು. ಅದಾದಮೇಲೆ ಒಂದೊಂದು ಸ್ಟಾರ್ಟರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೀಗಿತ್ತು ನಮ್ಮ ದಿನ. ಆಗಿದೆ ಅಂಕಲ್ ಕಿಚನ್. ಸೊ ನಾವೇನು ಆರ್ಡರ್ ಮಾಡಿದ್ದೀವಿ ಅಂತಂದರೆ ಗೋಬಿ ಮಂಚೂರಿಯನ್. ಯಾಕಂದರೆ ನಾವು ವೆಜ್ ಆಗಿದ್ದೀವಿ. ಸೊ ಇವ್ರ ಜೊತೆ ಸೇರಿ ವೆಜ್ ಆಗಿದ್ದೀನಿ. ನಾನು ನಾನ್ ವೆಜ್ ಲವರ್, ಬಟ್ ಇವಾಗ ಅನಿವಾರ್ಯ ವೆಜ್ ತಿನ್ನಲೇಬೇಕಾಗಿದೆ. ತಿಂತಾಯಿದ್ದೀನಿ. ಕಡಾಯಿ ಪಲಾವ್, ರಾಯ್ತಾ with gobi manchurian and with Ranjita and full of rain. So ಇವಾಗ ಒಂದು ಲಾಸ್ಟಲ್ಲಿ ಲೈಮ್ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೊರಡೋದು. ಡನ್ ವಿತ್ ಅವರ್ ಇಷ್ಟು ಆಫ್ಟರ್ ಲಾಂಗ್ ಟೈಮ್ ತಿಂದಿದ್ದೀವಲ್ವ. ಹೇಳು, ಮಾತಾಡು ಅಷ್ಟೇ. ನೆಮ್ಮದಿಯಾಗಿ ಊಟ ಮಾಡಿದ್ದೀವಿ. ನೆಮ್ಮದಿಯಾಗಿ ಊಟ ಮಾಡಿದ್ದೀವಿ. ಲಾಸ್ಟ್ ಟೈಮ್ ನೆನಪೇ ಇಲ್ಲ. ಲಾಸ್ಟ್ ಟೈಮ್ ನಾವು ಎಲ್ಲೂ ಹೋಗೇ ಇಲ್ಲ ಅಲ್ವಾ. ಮನೆಯಲ್ಲೇ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀವಿ ಅರ್ಧಕ್ಕಂತ. ಬಟ್ ಅಲ್ಲೇನು ಅಷ್ಟು ನೆಮ್ಮದಿ ಅಂತ ಅನಿಸಿಲ್ಲ. ಹೊರಗಡೆ ಬಂದು ತಿಂದಿದ್ದ ಪೀಸ್ಫುಲ್ ಕುತ್ಕೊಂಡು. ಚಾಸ್ ನನ್ನ ಖಾಲಿ ಆಯಿತು ಜ್ಯೂಸು. ನಾನು ಆರ್ಡರ್ ಕೊಡ್ತಾಯಿತ್ತು. ಅವಳೆಲ್ಲ ತಿಂದು ಮುಗಿಸಿ ಕೂತಿದ್ದ. ನಾನು ತಿಂತಾನೇ ಇದ್ದೀನಿ ಮುಗಿತಾನೆ. ಹೌದು, ಅದಕ್ಕೆ ಎರಡನೇ ಫಿಂಗರ್ ಬೌಲ್ ಅಂತ. ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫ್ರೆಂಡ್ಸ್ ಸಿಕ್ಕಾಗ ತುಂಬ ಖುಷಿಯಾಗಿ ಮಾತಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ಟೈಮೆಲ್ಲ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನೋ ಅಂದ್ಕೊಂಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.